ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರವಿಕುಮಾರ್. ಸೊ ಇವತ್ತಿನ ದಿನ ನಾವು ನಮ್ಮ SCA ಲ್ಯಾಬ್ನ ಎಕ್ಸೆಲ್ ಪಾರ್ಟಲ್ಲಿ ಕೊನೆ ಎಕ್ಸ್ಪೆರಿಮೆಂಟ್ನ ಮಾಡೋಣ. ಯಾವುದಪ್ಪ ಕೊನೆ ಎಕ್ಸ್ಪೆರಿಮೆಂಟು ಅಂತಂದರೆ ನೋಡಿ, ಎಕ್ಸ್ಪೆರಿಮೆಂಟ್ ನಂಬರ್ 18. ಇದು ನಾವು ಎಕ್ಸೆಲ್ ಯೂಸ್ ಮಾಡುವಂತಹ ಕೊನೆ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಿಮಗೆ ಪೈಥಾನ್ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಈಸ್ ದ ಎಕ್ಸೆಲ್ ಯೂಸಿಂಗ್ ಲಾಸ್ಟ್ ಎಕ್ಸ್ಪೆರಿಮೆಂಟ್. ಏನು ಹೇಳುತ್ತೆ ಇದರಲ್ಲಿ ಅಂತಂದರೆ, using the Microsoft Excel spreadsheet, draw a skewness graph and kurtosis graph for the randomly generated data set ಅಂತ ಹೇಳ್ತಾರೆ. So first of all we need to understand what is mean by the skewness graph and the kurtosis graph. ಏನು ಹೇಳುತ್ತೆ ಸ್ಕ್ಯೂನೆಸ್ ಅಂತಂದರೆ ಏನು, ನೀವು ಈ ಡಯಾಗ್ರಾಮಲ್ಲಿ ಕ್ಲೀನಾಗಿ ಅರ್ಥ ಮಾಡ್ಕೊಬೋದು. ನಾವು ಯಾವುದೇ ಒಂದು ಡೇಟಾ ಸೆಟ್ ಕನ್ಸಿಡರ್ ಮಾಡಿದಾಗ ವಿ ಕ್ಯಾನ್ ಫೈಂಡ್ ಔಟ್ ವಾಟ್ ಈಸ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್. ಸೇಮ್ ವೇ ಈ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಈ ಗ್ರಾಫಿಂದ ನಮಗೇನು ಅರ್ಥ ಆಗುತ್ತೆ ಅಂತಂದರೆ, ನೋಡಿ ಫಾರ್ ಎಕ್ಸಾಂಪಲ್ ಈ ಸೆಂಟ್ರಲ್ ಇರುವಂತಹ ಗ್ರಾಫ್ ನೀವು ನೋಡಿದ್ದೇ ಆದರೆ ನಮಗೆ ಕ್ಲಿಯರ್ ಕಟ್ಟಾಗಿ ಒಂದು ಬೆಲ್ ಶೇಪಲ್ಲಿ ನಮಗೇನಾಗಿದೆ ಗ್ರಾಫ್ ಬಂದಿದೆ. ಓಕೆನಾ? ಸೊ ಇದನ್ನ ಅಬ್ಸರ್ವ್ ಮಾಡಿದಾಗ ನಮಗೆ ಇದು ಸೆಂಟ್ರ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿದ್ದೆ ಆದರೆ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಎರಡೂ ಕಡೆ ನಮಗೇನಾಗಿದೆ ಈಕ್ವಲ್ ಆಗಿ ಡೇಟಾ ಡಿಸ್ಟ್ರಿಬ್ಯೂಟ್ ಆಗಿದೆ. ಅಂದರೆ ಡೇಟಾ ಸ್ಯಾಂಪಲ್ಸು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ನಾರ್ಮಲ್. ಅಂದರೆ ಇಲ್ಲಿ ಸ್ಕ್ಯೂನೆಸ್ ಇಲ್ಲ ಅಂತ ಅರ್ಥ. ಇದನ್ನು ನಾವು ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಅಂದರೆ ಫಾರ್ ಎಕ್ಸಾಂಪಲ್ಲು ಒಂದು ಕ್ಲಾಸ್ನ ತರಗತಿಯಲ್ಲಿ ಹುಡುಗರಿಗೆ ಮಾರ್ಕ್ಸು ಎರಡೂ ಕಡೆಗೆ ಸೆಂಟ್ರಲ್ ವ್ಯಾಲ್ಯೂ ಒಂದು ಆವರೇಜ್ ವ್ಯಾಲ್ಯೂ ಒಂದು 50 ಅಂತ ಇಟ್ಕೊಳ್ಳಿ, ಎರಡೂ ಕಡೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿತ್ತು ಅಂತಂದರೆ ವಿ ವಿಲ್ ಗೆಟ್ ದಿಸ್ ಟೈಪ್ ಆಫ್ ಗ್ರಾಫ್ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಕಾಲ್ಡ್ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್. ಹಾಗಾದರೆ ವಾಟ್ ಅಬೌಟ್ ದ ನೆಗೆಟಿವ್ ಸ್ಕ್ಯೂಡ್ ಅಂದರೆ ಏನು? ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ದಾದರೆ ಮೀನ್ ವ್ಯಾಲ್ಯೂ ಈಸ್ ಲಿಟಲ್ ಬಿಟ್ ಲೆಸರ್ ದೆನ್ ಮೀಡಿಯನ್, ಮೀಡಿಯನ್ ವ್ಯಾಲ್ಯೂ ಈಸ್ ಲೆಸರ್ ದೆನ್ ಮೋಡ್. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಮೋಡ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ಇದೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ಯಾವುದು ಮೀಡಿಯನ್ನು, ಆ ಮೀಡಿಯನ್ಗಿಂತ ಕಡಿಮೆ ಯಾವುದು ಮೀನ್. ಮತ್ತು ಯು ಅಬ್ಸರ್ವ್ ಕ್ಲಿಯರ್ಲಿ ನೋಡಿ, ಇದು ಒಂಥರ ಟೈಲ್ ಅಂತ ಕರಿತೀರಿ, ಅಂದರೆ ಬಾಲ. ಈ ಬಾಲ ಯಾವ ಕಡೆಗೆ ಹೋಗಿದೆ? ಎಡಗಡೆಗೆ ಹೋಗಿದೆ. ಇದು ಸೆಂಟ್ರಲ್ ಟೆಂಡೆನ್ಸಿ ಅಂತ ಕನ್ಸಿಡರ್ ಮಾಡಿದ್ರೆ ಈ ಬಾಲ ಅಥವಾ ಟೈಲ್ ವ್ಯಾಲ್ಯೂ ಲೆಫ್ಟ್ ಸೈಡಲ್ಲಿ ಈ ಥರ ಎಕ್ಸ್ಟೆಂಡ್ ಆಗಿದೆ. ಬಟ್ ಹೋಗ್ತಾ ಹೋಗ್ತಾ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಸೊ ಈ ಥರ ಡಿಸ್ಟ್ರಿಬ್ಯೂಷನ್ನ ನಾವು ವಿಲ್ ಸೇ ದಟ್ ನೆಗೆಟಿವ್ಲಿ ಸ್ಕ್ಯೂಡ್ ಅಂತ ಕರಿತೀರಿ. ಏನಂತ ಕರಿತೀರಿ? ನೆಗೆಟಿವ್ಲಿ ಸ್ಕ್ಯೂಡ್ ಅಂತ ಕರಿತೀರಿ. ಬಿಕಾಸ್ ಆಫ್ ದಿಸ್ ಇನ್ ದ ನೆಗೆಟಿವ್ ಡೈರೆಕ್ಷನ್. ನೀವು ಅಬ್ಸರ್ವ್ ಮಾಡ್ಬೋದು, ಸೆಂಟ್ರಲ್ ಟೆಂಡೆನ್ಸಿಯಿಂದ ಲೆಫ್ಟ್ ಸೈಡ್ಗೆ ಹೋದಾಗ ಯು ನೋ ದ ಆಕ್ಸೆಸ್ ಕರೆಕ್ಟಾ. ಹಿಂಗೆ ಒಂದು ಆರಿಜಿನ್ ಅಂತ ಕನ್ಸಿಡರ್ ಮಾಡ್ತೀರಿ ಅಂದ್ಕೊಳ್ಳಿ, ಇದು ಪಾಸಿಟಿವ್ ಡೈರೆಕ್ಷನ್ ಅಂತ ಕನ್ಸಿಡರ್ ಮಾಡ್ತೀರಿ, ಇದು ನೆಗೆಟಿವ್ ಡೈರೆಕ್ಷನ್ ಅಂತ ಮಾಡ್ತೀರಿ, ಈ ಕೆಳಗಡೆ ಏನು ಮಾಡ್ತೀರಿ? ವಿಲ್ ಸೇ ದಟ್ ದ ನೆಗೆಟಿವ್ ವ್ಯಾಲ್ಯೂ. ಸೊ ಲೆಫ್ಟಿಗೆ ಹೋದಾಗ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಸೊ ಈ ನೆಗೆಟಿವ್ ವ್ಯಾಲ್ಯೂ ಕಡೆಗೆ ಏನಾಗಿದೆ? ಇದು ಸ್ಕ್ಯೂನೆಸ್ ಆಗಿದೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ನೆಗೆಟಿವ್ ಸ್ಕ್ಯೂ ಅಂತ ಹೇಳ್ತೀವಿ. ಇಫ್ ಯು ಕನ್ಸಿಡರ್ ದ ಸೇಮ್ ಥಿಂಗ್ ಇನ್ ದ ಅನದರ್ ಸೈಡ್, ಇಲ್ಲಿ ಅಬ್ಸರ್ವ್ ಮಾಡಿದ್ದೆ ಆದರೆ ಮೋಡ್ ಈಸ್ ಲೆಸರ್ ದೆನ್ ಮೀಡಿಯನ್, ಕರೆಕ್ಟ್ ಅಲ್ವಾ? ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಇದು ರೈಟ್ ಸೈಡ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಹೋಗ್ತಾ ಇದೆ, ಕರೆಕ್ಟಾ? ಸೊ ಇಲ್ಲಿ ಕೂಡ ಅಷ್ಟೇ, ಮೋಡ್ ವ್ಯಾಲ್ಯೂಗಿಂತ ಸ್ವಲ್ಪ ಕಡಿಮೆ ವ್ಯಾಲ್ಯೂ ಯಾವುದಿದೆ? ಮೀಡಿಯನ್ ವ್ಯಾಲ್ಯೂ ಇದೆ. ಮೀಡಿಯನ್ ವ್ಯಾಲ್ಯೂಗಿಂತ ಕಡಿಮೆ ಯಾವುದಿದೆ? ಮೀನ್ ಇದೆ. ಇದು ಪಾಸಿಟಿವ್ ಸೈಡ್ ಏನಾಗಿದೆ? ಟೈಲು ನಮಗೆ ಡಿಸ್ಟ್ರಿಬ್ಯೂಟ್ ಆಗಿದೆ. ನೋಡಿ ಈ ಥರ ಏನು ಬಾಲ ಈ ಥರ ಬಂದಿರೋದ್ರಿಂದ ದಿಸ್ ಈಸ್ ಕಾಲ್ಡ್, ಇಟ್ ಈಸ್ ಗೋಯಿಂಗ್ ಇನ್ ದ ಪಾಸಿಟಿವ್ ಡೈರೆಕ್ಷನ್. ದಟ್ಸ್ ವೈ ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ದ ಪಾಸಿಟಿವ್ಲಿ ಸ್ಕ್ಯೂಡ್ ಅಂತ ಕರಿತೀರಿ. ಏನಂತ ಕರಿತೀರಿ? ಪಾಸಿಟಿವ್ಲಿ ಸ್ಕ್ಯೂಡ್ ಅಂತ ಕರಿತೀರಿ. ನೀವು ಅಬ್ಸರ್ವ್ ಮಾಡ್ಬೋದು, ಎರಡೂ ಕಡೆ ನಮ್ಗೆ ಏನಾಗ್ತಿದೆ? ಮ್ಯಾಕ್ಸಿಮಮ್ ವ್ಯಾಲ್ಯೂಯಿಂದ ಏನಾಗ್ತಿದೆ ನೋಡಿ, ಇದು ಮೋಡ್ ವ್ಯಾಲ್ಯೂ ಸ್ಟಾರ್ಟಿಂಗಲ್ಲಿ ಇರುತ್ತೆ, ಆಮೇಲೆ ಮೀಡಿಯನ್ ವ್ಯಾಲ್ಯೂ, ಆಮೇಲೆ ಮೀನ್ ವ್ಯಾಲ್ಯೂ ಅಂತ ಬರುತ್ತೆ, ಕರೆಕ್ಟಾ? ಸೊ ಇಟ್ ಈಸ್ ಗೋಯಿಂಗ್ ಆನ್ ವಾಟ್? ಇಟ್ ಈಸ್ ಗೋಯಿಂಗ್ ಆನ್ ಡಿಕ್ರೀಸಿಂಗ್. ಇಲ್ಲೇನಾಗ್ತಾ ಇದೆ? ಇನ್ಕ್ರೀಸಿಂಗ್ ಆಗ್ತಾ ಇದೆ, ಇದು ಡಿಕ್ರೀಸ್ ಆಗ್ತಾ ಇದೆ, ಕರೆಕ್ಟಾ? ಸೊ ಇಲ್ಲಿ ಮೀನ್ಗಿಂತ ಜಾಸ್ತಿ ಮೀಡಿಯನು, ಮೀಡಿಯನ್ಗಿಂತ ಜಾಸ್ತಿ ಮೋಡು. ಇಲ್ಲಿ ಮೋಡ್ಗಿಂತ ಕಡಿಮೆ ಮೀಡಿಯನು, ಮೀಡಿಯನ್ಗಿಂತ ಕಡಿಮೆ ಯಾವುದು? ಮೀನ್. ಅರ್ಥ ಆಗ್ತಿದೆ? ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಒನ್. ಸೊ ದಿಸ್ ಈಸ್ ಕಾಲ್ಡ್ ಪಾಸಿಟಿವ್ ಡೈರೆಕ್ಷನ್ ಅಂತ ಕರಿತೀರಿ. ಅದೇ ರೀತಿಯಾಗಿ ನಾವು ಕರ್ಟೋಸಿಸ್ನ ಅರ್ಥ ಮಾಡ್ಕೊಬೇಕು ಅಂತಂದರೆ, ಸೊ ಕರ್ಟೋಸಿಸ್ ವ್ಯಾಲ್ಯೂನಲ್ಲಿ ನಮ್ಗೆ ಈ ಥರ ಗ್ರಾಫ್ ಬರುತ್ತೆ. ಒಂದು ರೆಡ್ ಕಲರ್ಲಿ ಲೆಪ್ಟೋಕರ್ಟಿಕ್ ಅಂತ ಕರಿತೀರಿ. ಯಾವಾಗ ನಾವು ಲೆಪ್ಟೋಕರ್ಟಿಕ್ ಅಂತ ಕರಿತೀರಿ ಅಂತಂದರೆ, ನಾವು ಕರ್ಟೋಸಿಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಇಫ್ ಯು ಆರ್ ಗೆಟಿಂಗ್ ದ ಕರ್ಟೋಸಿಸ್ ವ್ಯಾಲ್ಯೂ ಪಾಸಿಟಿವ್, ವಿ ವಿಲ್ ಸೇ ದಟ್ ಕರ್ಟೋಸಿಸ್ ಈಸ್ ದಟ್ ಈಸ್ ದ ಲೆಪ್ಟೋಕರ್ಟಿಕ್. ಇಫ್ ಯು ಆರ್ ಗೆಟಿಂಗ್ ದಟ್ ಕರ್ಟೋಸಿಸ್ ವ್ಯಾಲ್ಯೂ ನಿಮಗೆ 0 ಬಂದರೆ ದಟ್ಸ್ ಕಾಲ್ಡ್ ಆಸ್ ಮಿಸೋಕರ್ಟಿಕ್ ಅಂತ ಕರಿತೀರಿ. ಅಕಸ್ಮಾತ್ ನಿಮಗೆ ಕರ್ಟೋಸಿಸ್ ವ್ಯಾಲ್ಯೂ ನೆಗೆಟಿವ್ ಬಂದಾಗ, ನಾನೀಗ ಸ್ಯಾಂಪಲ್ಸ್ ಕೊಟ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಕರ್ಟೋಸಿಸ್ ಡಿವೈಡ್ ಆಗುತ್ತೆ ಅಂತ. ಇಫ್ ಯು ಗೆಟ್ ದಟ್ ಕರ್ಟೋಸಿಸ್ ವ್ಯಾಲ್ಯೂ ಇಸ್ ನೆಗೆಟಿವ್, ದೆನ್ ವಿ ಸೇ ದಟ್ ಆಸ್ ಪ್ಲಾಟಿಕರ್ಟಿಕ್ ಅಂತ ಕರಿತೀರಿ. ನೀವು ಅಬ್ಸರ್ವ್ ಮಾಡ್ಬೋದು, ಈ ಗ್ರಾಫಲ್ಲಿ ಏನಾಗಿದೆ? ನಮಗೆ ಫ್ಲಾಟ್ ಆಗಿ ಇದೆ, ಕರೆಕ್ಟಾ? ಸೊ ಸ್ವಲ್ಪ ಫ್ಲಾಟ್ ಆಗಿದೆ, ಅದಕ್ಕಿಂತ ಸ್ವಲ್ಪ ಶಾರ್ಪ್ ಇದೆ, ಅದಕ್ಕಿಂತ ಫುಲ್ಲಿ ಶಾರ್ಪ್ ಇದೆ, ಕರೆಕ್ಟಾ? ಸೊ ದಟ್ಸ್ ವೈ ಇಫ್ ಯು ಆರ್ ಗೆಟಿಂಗ್ ದ ಕರ್ಟೋಸಿಸ್ ವ್ಯಾಲ್ಯೂ ಇಸ್ ಪಾಸಿಟಿವ್, ದಟ್ಸ್ ಕಾಲ್ಡ್ ಆಸ್ ಲೆಪ್ಟೋಕರ್ಟಿಕ್. If you are getting that kurtosis value is 0, it is called as mesokurtic. If you are getting the kurtosis value is negative, you will say it as platykurtic. Hope you have understood. So let's give the example.
ಇದಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ ಫಸ್ಟ್ ನಾವು ಸೀರಿಯಲ್ ನಂಬರ್ ಜನರೇಟ್ ಮಾಡೋಣ. ಆ್ಯಸ್ ಯೂಶುವಲ್ ಮಾಡ್ದಂಗೆ ಸೀರಿಯಲ್ ನಂಬರ್ ಜನರೇಟ್ ಮಾಡಬೇಕು. ಕ್ಯಾಂಡಿಡೇಟ್ ಲಿಸ್ಟು, ಸ್ಟೂಡೆಂಟ್ಸ್ ಲಿಸ್ಟ್, ಸ್ಟೂಡೆಂಟ್ ನೇಮ್, ದೆನ್ ದ ಮಾರ್ಕ್ಸ್. ಓಕೆನಾ? ಓಕೆ, ಸೊ ಲೆಟ್ ಮಿ ಟೇಕ್. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ಇದೇ ಮಾಡಬೇಕು ಅಂತಿಲ್ಲ. ಓಕೆ, ಓಕೆ. ಸೊ ನಾವು ವಿಲ್ ಟೇಕ್ ಸ್ಯಾಂಪಲ್ಸ್ ಅಪ್ ಟು, ಸೊ ಎಷ್ಟು ತಗೋತೀನಿ ಅಂತಂದರೆ ಲೆಟ್ ಅಸ್ ಟೇಕ್ ದಿಸ್ ಒನ್ ಅಪ್ ಟು 50. ಸೊ 50ವರೆಗೂ ತಗೋತೀನಿ, ದಟ್ ಇಸ್ ಎನಫ್. So 50 numbers. So then sample this one also. Student name, student number 1, student number 2, student number 3, 2, 3. Let me track this one. So we get the same thing as the student names within numbers kuda barta ide. Yes, we got the student numbers also. So then we'll finally get the marks. So ನಿಮಗೆಲ್ಲ ಗೊತ್ತಿದೆ ಮಾರ್ಕ್ಸ್ ಯಾವ ರೀತಿ ಜನರೇಟ್ ಮಾಡಬೇಕಾಗುತ್ತೆ ನಾವು ಅಂತೇಳಿ. ಸೊ ಲೆಟ್ ಮಿ ಪುಟ್ ದ ಬಾಕ್ಸ್ ಫಾರ್ ದಿಸ್ ಒನ್. ಸೊ ಇದನ್ನು ಸೆಂಟರ್ ಮಾಡ್ಕೊಳ್ಳೋಣ. ಓಕೆ, ಲೆಟ್ ಮಿ ಇನ್ಕ್ರೀಸ್ ದ ಫಾಂಟ್. Okay, so this one is the best one. Okay, so now we ಏನು ಮಾಡಬೇಕು, ಮತ್ತೆ ಮಾರ್ಕ್ಸ್ನ ಜನರೇಟ್ ಮಾಡಬೇಕು. ಮಾರ್ಕ್ಸ್ ಜನರೇಟ್ ಮಾಡೋದು ನಿಮಗೆಲ್ಲ ಗೊತ್ತಿದೆ. ಇಸ್ ಈಕ್ವಲ್ ಟು ಹೊಡ್ಕೊಳ್ಳಿ. ಸೊ ರ್ಯಾಂಡಮ್ ಬಿಟ್ವೀನ್ ಕ್ರಿಯೇಟ್ ಮಾಡಿ ಎಲ್ಲಿಂದ ಎಲ್ಲಿಗೆ ಅಂತಂದರೆ ಲೆಟ್ ಮಿ ಟೇಕ್ 1ರಿಂದ 100ವರೆಗೂ ಅಂತ ಇಟ್ಕೊಳ್ಳಿ. ಸೊ 1ರಿಂದ 100 ಮಾರ್ಕ್ಸ್ ಜನರೇಟ್ ಮಾಡ್ತಾಯಿದ್ದೀನಿ ನಾನು. ಓಕೆ, ಸೊ ನಾವು ಹ್ಯಾವ್ ಟು ಡ್ರ್ಯಾಗ್ ದಿಸ್ ಒನ್ ಅಗೇನ್. ನಿಮಗೆಲ್ಲ ಗೊತ್ತಿದೆ, ಪ್ರೀವಿಯಸ್ ಎಕ್ಸ್ಪೆರಿಮೆಂಟ್ಸಲ್ಲೆಲ್ಲ ಇದನ್ನೇ ನಾವು ಮಾಡಿದ್ದೀರಿ, ಕರೆಕ್ಟ್ ಅಲ್ವಾ? ಸೊ ಸೆಂಟ್ರ್ ಮಾಡ್ಕೊತೀನಿ, ವ್ಯಾಲ್ಯೂಸ್ನ ಸೆಂಟ್ರ್ ಮಾಡಿಕೊಂಡೆ. Okay, now what we have to calculate, we have to calculate the mean value, then median, okay, then mode. Okay, so let me increase the font. Okay, let me make the bold and make this one as some font. Okay, ನೀವು ಚೆನ್ನಾಗಿ ಕಾಣಿಸೋದು ಯಾವುದೋ ಒಂದು ಮಾಡಿದ್ರೆ ಸಾಕು. ಓಕೆ, ಯಾ. ಸೊ ಲೆಟ್ ಮಿ ಪುಟ್ ದ ಬಾಕ್ಸ್ ಆಲ್ಸೋ. ಎಸ್, ಸೊ ನಿಮಗೆಲ್ಲ ಗೊತ್ತಿದೆ ಮೀನ್ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂತ. ಫಾರ್ಮುಲಾ ಏನು, ಆವ್ರೇಜ್ ಅಂತ ಹೊಡ್ಕೊಬೇಕು. ಆವ್ರೇಜ್ ಆಫ್ ವಾಟ್, ಯು ಹ್ಯಾವ್ ಟು ಸೆಲೆಕ್ಟ್ ದ ಡೇಟಾ ರೇಂಜ್. ಓಕೆ, ಓಕೆ, ಸೆಲೆಕ್ಟ್ ಮಾಡಿದ್ದೀನಿ. ಸೊ ಕ್ಲೋಸ್ ದ ಬ್ರ್ಯಾಕೆಟ್, ಎಂಟರ್. ಸೊ ನಮ್ಮ ಮೀನ್ ವ್ಯಾಲ್ಯೂ ಬಂದಿದೆ. ಲೆಟ್ ಮಿ ಕ್ಯಾಲ್ಕುಲೇಟ್ ದ ಮೀಡಿಯನ್ ವ್ಯಾಲ್ಯೂ ನಾವು. ಸೊ ಮೀಡಿಯನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಅಗೇನ್ ಸೆಲೆಕ್ಟ್ ದ ಡೇಟಾ ರೇಂಜ್. ಸೊ ಅಗೇನ್ ಕ್ಲೋಸ್ ದ ಬ್ರ್ಯಾಕೆಟ್, ಎಂಟರ್ ಹೊಡಿರಿ. ಸೊ ವಿ ಗಾಟ್ ದ ಮೀಡಿಯನ್ ಆಲ್ಸೋ. ದೆನ್ ಲೆಟ್ ಮಿ ಗೆಟ್ ದ ಮೋಡ್ ವ್ಯಾಲ್ಯೂ. ಸೊ ವಿಲ್ ಗೆಟ್ ದ ಮೋಡ್ ಅಂತ ಬರುತ್ತೆ. ಮೋಡ್ ಸಿಂಗಲ್ ಫಂಕ್ಷನ್ ಸಾಕು ನನಗೆ. ಸೊ ಇಲ್ಲಿ ಕಾಣಿಸೋ ರಿಟರ್ನ್ಸ್ ದ ಮೋಸ್ಟ್ ಫ್ರೀಕ್ವೆಂಟ್ಲಿ ಅಕರಿಂಗ್ ರಿಪೀಟೆಡ್. ಯಾವ ವ್ಯಾಲ್ಯೂ ನಮಗೆ ರಿಪೀಟೆಡ್ ಆಗಿ ಎಕ್ಸಿಸ್ಟ್ ಆಗ್ತಿದೆ ಅಂತ ನಾನು ಮೋಡ್ ಅಂತ ಕರಿತಾರೆ ಅದನ್ನು. ಸೊ ಮೋಡ್ ಸಿಂಗಲ್ ಫಂಕ್ಷನ್ ಅಲ್ಲಿ ಕನ್ಸಿಡರ್ ಮಾಡಿದ್ದೀನಿ. ಸೆಲೆಕ್ಟ್ ದ ಡೇಟಾ ರೇಂಜ್ ಫಾರ್ ದಿಸ್ ಒನ್. ಓಕೆ, ಸೊ ಸೆಲೆಕ್ಟ್ ಮಾಡಿದ್ಮೇಲೆ ಕ್ಲೋಸ್ ದ ಬ್ರ್ಯಾಕೆಟ್ ಆ್ಯಂಡ್ ಪುಟ್ ಎಂಟರ್. ಸೊ ನಾವು ಹಿಯರ್ ವಿ ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಟ್. ಹೋಪ್ ಯು ಕಾಣಿಸಿದೆಲ್ಲ ಗೊತ್ತಿಲ್ಲ. ಓಕೆ, ಹೋಪ್ ಯು ಅಬ್ಸರ್ವ್ ಇಟ್ ದಿಸ್ ಒನ್ ಆಲ್ಸೋ, ನೋ ಪ್ರಾಬ್ಲಮ್. ನಾನು ಐ ವಿಲ್ ಮೇಕ್ ಇಟ್ ಬಿಗರ್ ಒನ್. Wait for a second. Okay, values okay.
let me take bold. Okay, so this one also let me take some values. Okay, bold. Okay, then okay, yes. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ದೆ ಆದರೆ ಮೀನ್ ವ್ಯಾಲ್ಯೂ 44, ಮೀಡಿಯನ್ ವ್ಯಾಲ್ಯೂ ಲೆಸ್ಸರ್ ದೆನ್ 44. ಅಬ್ಸರ್ವ್ ಮಾಡ್ಬೋದು, ಮೀನ್ ವ್ಯಾಲ್ಯೂ 44 ಇದೆ, ಮೀಡಿಯನ್ ವ್ಯಾಲ್ಯೂ ಅದಕ್ಕಿಂತ ಕಡಿಮೆ ಇದೆ, ದೆನ್ ಮೋಡ್ ವ್ಯಾಲ್ಯೂ ಅದಕ್ಕಿಂತ ಕಡಿಮೆ ಇದೆ. ಕರೆಕ್ಟಾ? ಸೊ ಇಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು. ಯಾವ ಥರ ಆಗ್ತಿದೆ ಅಂತಂದರೆ ಮೀನ್ ವ್ಯಾಲ್ಯೂ ಗ್ರೇಟರ್ ವ್ಯಾಲ್ಯೂ, ದೆನ್ ಮೀಡಿಯನ್ ವ್ಯಾಲ್ಯೂ ಅದಕ್ಕಿಂತ ಕಡಿಮೆ, ದೆನ್ ಮೋಡ್ ವ್ಯಾಲ್ಯೂ ಅದಕ್ಕಿಂತ ಏನಾಗಿದೆ, ಕಡಿಮೆ ಆಗಿದೆ. ಓಕೆನಾ? ಸೊ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದ. ಸೊ ವಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್ ಒನ್, ಮೀನ್ ವ್ಯಾಲ್ಯೂಗಿಂತ ಕಡಿಮೆ ಯಾವುದು ಮೀಡಿಯನ್ ವ್ಯಾಲ್ಯೂಗಿಂತ ಕಡಿಮೆ ಯಾವುದು ಮೋಡ್ ಅಂತ ಅಂದ್ಕೊಳ್ತೀವಿ. ಅಂದರೆ ಇಲ್ಲಿ ನೋಡಿದಾಗ ಇಟ್ ಈಸ್ ಪಾಸಿಟಿವ್ ಡೈರೆಕ್ಷನ್ ಹೋಗ್ತಿದೆ ಅಂತ ನಮ್ಗೆ ಅನಿಸುತ್ತೆ. ಸೊ ನಾವು ಲೆಟ್ ಅಸ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದಟ್ ಕಾಲ್ಡ್ ಆಸ್ ದ ಸ್ಕ್ಯೂನೆಸ್ ಗ್ರಾಫ್. ಸೊ ಸ್ಕ್ಯೂನೆಸ್ ಗ್ರಾಫ್ನ ಕ್ಯಾಲ್ಕುಲೇಟ್ ಮಾಡೋಣ. ಅಲ್ಲಿ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಏನಾಗಿದೆ ಪಾಸಿಟಿವಾ ನೆಗೆಟಿವ್ ಅಂತೇಳಿ. ಓಕೆ, ಸ್ಕ್ಯೂನೆಸ್ ಗ್ರಾಫ್ ಸೆಲೆಕ್ಟ್ ಮಾಡಿದ್ದಾಯಿತು. ಇದಕ್ಕೆ ನಮಗೊಂದು ಫಾರ್ಮುಲಾ ಇದೆ. ಸೊ ವಾಟ್ ಈಸ್ ದಟ್ ಫಾರ್ಮುಲಾ? ಪುಟ್ ಈಕ್ವಲ್ಸ್ ಸ್ಕ್ಯೂ ಅಂತ ಹೊಡೆದ ತಕ್ಷಣ ನಿಮ್ಗೆ ಬರುತ್ತೆ. ಯು ಕ್ಯಾನ್ ಟೇಕ್ ಎನಿ ಆಫ್ ದಿ ಒನ್ ಫಂಕ್ಷನ್, ಐದರ್ ಸ್ಕ್ಯೂ. ನೋಡಿ, ರಿಟರ್ನ್ ಸ್ಕ್ಯೂನೆಸ್ ಆಫ್ ಡಿಸ್ಟ್ರಿಬ್ಯೂಷನ್, ಎ ಕ್ಯಾರೆಕ್ಟರೈಸೇಷನ್ ಆಫ್ ಡಿಗ್ರಿ ಆಫ್ ಅಸೈಮೆಟ್ರಿ ಆಫ್ ಎ ಡಿಸ್ಟ್ರಿಬ್ಯೂಷನ್ ಅರೌಂಡ್ ಇಟ್ಸ್ ಮೀನ್ ಅಂತ ಇದೆ. ಅಥವಾ ಯು ಕ್ಯಾನ್ ಟೇಕ್ ಸ್ಕ್ಯೂನೆಟ್ ಡಾಟ್ ಪಿ ಆಲ್ಸೋ ಬೇಸ್ಡ್ ಆನ್ ಪಾಪ್ಯುಲೇಷನ್ ಅಂತ. ಲೆಟ್ ಮಿ ಟೇಕ್ ಸ್ಕ್ಯೂ ಡಾಟ್ ಪಿ ಕನ್ಸಿಡರ್ ಮಾಡ್ತೀನಿ. ಸೊ ಸೆಲೆಕ್ಟ್ ದ ಡೇಟಾ ರೇಂಜ್. ಡೇಟಾ ರೇಂಜ್ ಸೆಲೆಕ್ಟ್ ಮಾಡಿದ್ದಾಯಿತು. ಕ್ಲೋಸ್ ದ ಬ್ರ್ಯಾಕೆಟ್, ಎಂಟರ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ದೆ ಆದರೆ ಕ್ಲಿಯರ್ ಆಗಿ ಸ್ಕ್ಯೂನೆಸ್ ವ್ಯಾಲ್ಯೂ ಏನಾಗ್ತಾ ಇದೆ, ಯು ಆರ್ ಗೆಟ್ಟಿಂಗ್ ದಟ್ ಪಾಸಿಟಿವ್ ವ್ಯಾಲ್ಯೂ. ನಿಮಗೆ ಪಾಸಿಟಿವ್ ವ್ಯಾಲ್ಯೂ ಬರ್ತಾ ಇದೆ ಅಲ್ವಾ? ಇಲ್ಲೇನೋ ನೆಗೆಟಿವ್ ವ್ಯಾಲ್ಯೂ ತೋರಿಸಿದ್ರೆ ನಿಮಗೆ ಇಲ್ಲ. ಇಟ್ ಈಸ್ ಯು ಆರ್ ಕ್ಲಿಯರ್ಲಿ ಗೆಟಿಂಗ್ ದ ಪಾಸಿಟಿವ್. ಪ್ಲಸ್ ನೋಡಿ 0.37 ಬಂದರೂ ಕೂಡ ಇಟ್ ಈಸ್ ಅ ಪಾಸಿಟಿವ್ ವ್ಯಾಲ್ಯೂ. ಕರೆಕ್ಟಾ? ಬಿಕಾಸ್ ಇಟ್ಸ್ ಗ್ರೇಟರ್ ದೆನ್ 0. ಸೊ ದಟ್ಸ್ ವೈ this value is nothing but what? The positive direction. Skewness is in the positive direction. ಓಕೆ, ಸೊ ನೀವು ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅವಾಗ ಬೇಕಾದ್ರೆ ನೀವು ಇನ್ನೂ ಚೆಕ್ ಮಾಡ್ಬೋದು. ಲೆಟ್ ಮಿ ಟೇಕ್ ದ ಕರ್ಟಾಸಿಸ್ ನಾವು. ಕರ್ಟಾಸಿಸ್. ಓಕೆ, ಸೊ ನಾವು ಯು ಅಬ್ಸರ್ವ್ ದಟ್ ಕ್ಲಿಯರ್ಲಿ. ನೋಡಿ, ಇನ್ನೊಂದು ಎಕ್ಸಾಂಪಲ್ ಬಂತು. ಏನಪ್ಪ ಅಂದರೆ ಸ್ಕ್ಯೂನೆಸ್ ನಿಮ್ಗೆ ಏನಾಗ್ತಿದೆ, ನೆಗೆಟಿವ್ ತೋರಿಸ್ತಾ ಇದೆ. ಯಾಕೆ ಅಂತೀರಾ? ಮೀನ್ ವ್ಯಾಲ್ಯೂ ಏನಾಯ್ತು ಈಗ 51, ಮೀನ್ ವ್ಯಾಲ್ಯೂಗಿಂತ ಮೀಡಿಯನ್ ವ್ಯಾಲ್ಯೂ ಏನಾಗಿದೆ, ಜಾಸ್ತಿ ಆಗಿದೆ. ಮೋಡ್ ವ್ಯಾಲ್ಯೂ ಅದಕ್ಕಿಂತ ಕಡಿಮೆ ಆಗಿದೆ. ಸೊ ಈ ಥರ ಎಕ್ಸಾಂಪಲ್ಸ್ ಬಂದಾಗ ಯು ಕ್ಯಾನ್ ಕ್ಲಿಯರ್ಲಿ ಮೆನ್ಷನ್ ದ್ಯಾಟ್ ಮೀನ್ ವ್ಯಾಲ್ಯೂ ಈಸ್ ಲೆಸ್ಸರ್ ದೆನ್ ಮೀಡಿಯನ್. ಸೊ ಮೀನ್ ವ್ಯಾಲ್ಯೂ ಏನಾಗಿದೆ, ಮೀನ್ ವ್ಯಾಲ್ಯೂ ಲೆಸ್ಸರ್ ದೆನ್ ಮೀಡಿಯನ್, ಆ್ಯಂಡ್ ಮೋಡ್ ವ್ಯಾಲ್ಯೂ ಈಸ್ ಇನ್ ಬಿಟ್ವೀನ್ ದೋಸ್ ಟು. It is a lesser than actually. So by only comparing mean and median, you are getting the negative skewness. So this is the condition for this example. Yakandre now we know that we are take whatever samples we have taken, it is keeps on changing because ನಾವು random ಆಗಿ ಫಿಕ್ಸ್ ಮಾಡಿಲ್ಲ ನಂಬರ್ಸ್ನ. ಹಂಗಾಗಿ ಚೇಂಜ್ ಆಗ್ತಾ ಇರುತ್ತೆ, ನಿಮಗೆ ವ್ಯಾಲ್ಯೂಸ್ ಬೇರೆ ಬೇರೆ ಬರ್ತಾ ಇದೆ. ಈಗ ಕರ್ಟಾಸಿಸ್ ಕ್ಯಾಲ್ಕುಲೇಟ್ ಮಾಡೋಣ. ಕರ್ಟಾಸಿಸ್ ಕೂಡ ವಿ ಹ್ಯಾವ್ ದ ಫಾರ್ಮುಲಾ. ಓಕೆ, ಕರ್ಟ್ ಅಂತ ಹೊಡಿರಿ. ಸೊ ಸೆಲೆಕ್ಟ್ ದ ಡೇಟಾ ರೇಂಜ್. ಸೊ ಡೇಟಾ ರೇಂಜ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಗೋ ಬ್ಯಾಕ್ ಆ್ಯಂಡ್ ಕ್ಲೋಸ್ ದ ಬ್ರ್ಯಾಕೆಟ್ ಆ್ಯಂಡ್ ಪುಟ್ ಎಂಟರ್. ಸೊ ನೌ ಯು ಆರ್ ಗೆಟಿಂಗ್ ಕರ್ಟಾಸಿಸ್ ಆಲ್ಸೋ ವಿ ಆರ್ ಗೆಟಿಂಗ್ ಆ್ಯಸ್ ನೆಗೆಟಿವ್ ವ್ಯಾಲ್ಯೂ. So this is a beauty of calculation using the formula. Now you can have this one. Mean, mode and median. Actually correct. Mean, median and mode. Mean value is 58. Median value is what? Greater value. So median ಜಾಸ್ತಿ ಆಗ್ತಾ ಇದೆ. ನೋಡಿ, ಈ ಥರ ಜಾಸ್ತಿ ಆಗ್ತಾ ಇದೆ. That's why we are getting the skewness as what? Negative value. Okay na? Okay, so this is about, and one more thing we have to decide. Kurtosis ಏನಾಗಿದೆ, here it is a kurtosis what? Negative. Negative ಅಂದರೆ ನಿಮಗೆ ಗ್ರಾಫ್ ಯಾವ ಥರ ಬರುತ್ತೆ, you will get the flaty-curtic graph ಅಂತ ಹೇಳ್ಬೋದು. So when you are getting the kurtosis value is negative, it will be flaty-curtic. So that's why this is a flaty-curtic curve ಅಂತಾನೆ ಹೇಳ್ಬೋದು. Now what we can decide? Now now we will put the graph for this one. ಸೊ ನಿಮಗೆಲ್ಲ ಗೊತ್ತಾಯಿದೆ ಗ್ರಾಫ್ ಯಾವ ರೀತಿ ಹಾಕಬೇಕು ಅಂತೇಳಿ. ಸೊ ಡೇಟಾ ರೇಂಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇನ್ಸರ್ಟ್ಗೆ ಹೋಗಿ. ಸೊ ಸೆಲೆಕ್ಟ್ ದ
ಚಾರ್ಟ್, ವಿಚ್ ಟೈಪ್ ಆಫ್ ಚಾರ್ಟ್ ಅನ್ನೋಲ್ಲ ರೆಕಮೆಂಡೆಡ್ ಚಾರ್ಟ್ಸ್ ಅಂತ ಇದೆ. ಸೊ ರೆಕಮೆಂಡೆಡ್ ಚಾರ್ಟ್ಸ್ಗೆ ಹೋದರೆ ವಿಲ್ ಗೆಟ್ ಆಲ್ ಟೈಪ್ ಆಫ್ ಚಾರ್ಟ್ಸ್. ಇನ್ ದಿಸ್ ಒನ್ ಸೆಲೆಕ್ಟ್ ದ ಲೈನ್ ಚಾರ್ಟ್. ಸೊ ಲೈನ್ ಚಾರ್ಟ್ ಈ ಥರ ಇದೆ. ಸೊ ಯು ಕ್ಯಾನ್ ಸೆಲೆಕ್ಟ್ ಎನಿ ಆಫ್ ದಿ ಥಿಂಗ್ ಇನ್ ದಿಸ್ ಒನ್. ಓಕೆ, ಯಾವ ಥರ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಕೊಂಡು ತೊಗೊಳ್ಬೋದು, ತೊಂದರೆ ಇಲ್ಲ. ಲೈನ್ ಚಾರ್ಟಲ್ಲಿ ಐ ವಿಲ್ ಟೇಕ್ ದಿಸ್ ಒನ್. ಯಾ, ಐ ಗಾಟ್ ದಿಸ್. ಸೊ ಇದರಲ್ಲಿ ನೀವು ಅಬ್ಸರ್ವ್ ಮಾಡಿದ್ದೆ ಆದರೆ ಇದು 1 to 50 ನಮಗೆ ಸೀರಿಯಲ್ ನಂಬರ್ ಆದರೆ ಇಲ್ಲಿ 0 to 120 ಇರೋದು ಮಾರ್ಕ್ಸ್. ಸೊ ಈ ಮಾರ್ಕ್ಸಲ್ಲಿ ನಾವು ಅಬ್ಸರ್ವ್ ಮಾಡೋದು ಏನಪ್ಪ ಅಂತಂದರೆ ವಾಟ್ ಈಸ್ ದ ಮೀನ್ ವ್ಯಾಲ್ಯೂ ಆ್ಯಕ್ಚುಲಿ ವಿ ಗಾಟ್. ಸೊ ಮೀನ್ ವ್ಯಾಲ್ಯೂ ಎಷ್ಟಿದೆ 58 ಇದೆ, ಕರೆಕ್ಟಾ. ಸೊ ಮೀನ್ ವ್ಯಾಲ್ಯೂ ಎಷ್ಟಿದೆ 58. ಸಿ ಇಲ್ಲಿ 40 between 60 ಅಂತ ಇದ್ದರೆ ವಿ ವಿಲ್ ಗೆಟ್ ಅಮಾಂಗ್ ದಿಸ್ ಒನ್. ಸೊ ಸಮ್ವೇರ್ ಹಿಯರ್ ಯು ವಿಲ್ ಗೆಟ್ ದ 58 ವ್ಯಾಲ್ಯೂ. ಸೊ ದಿಸ್ ಈಸ್ ದ 58, ಐ ಥಿಂಕ್ 59 ವ್ಯಾಲ್ಯೂ. ಸೊ 59 ವ್ಯಾಲ್ಯೂ ಇದೆ. ಸೊ ಇಲ್ಲಿ ನಮ್ಗೆ ಏನಾಗಿರುತ್ತೆ ವಿಲ್ ಗೆಟ್ ದ ಮೀನ್ ವ್ಯಾಲ್ಯೂ. ಓಕೆನಾ. ಸೊ ದಿಸ್ ಈಸ್ ಅಬೌಟ್ ಹೌ ಟು ಫೈಂಡ್ ದ. ಇಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ನಾವು ಈ ಥರ ಫ್ಲಾಟ್ ಗ್ರಾಫೇ ತೋರಿಸ್ಬೇಕು ಅಂತೇನಿಲ್ಲ, ನೀವು ಜಸ್ಟ್ ಲೈನ್ ಗ್ರಾಫ್ ಮೆನ್ಷನ್ ಮಾಡಿದ್ರೆ ಸಾಕು. ಫ್ರಮ್ ದಿಸ್ ಒನ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೀನ್ ಎಲ್ಲಿದೆ ಮತ್ತು ಮೀಡಿಯನ್ ವ್ಯಾಲ್ಯೂ ಮತ್ತು ಮೋಡ್ ವ್ಯಾಲ್ಯೂನ. ಇಲ್ಲಿರುವಂತಹ ವ್ಯಾಲ್ಯೂಸ್ನ ನೀವು ಇಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು ಈಸಿಯಾಗಿ. 58 ಎಲ್ಲಿ ಬಂದಿದೆ ಅನ್ನೋದನ್ನು ನಾವು ಪರ್ಟಿಕ್ಯುಲರ್ ಆಗಿ ಈ ಅಬ್ಸರ್ವಲ್ಲಿ ಮಾಡ್ಬೋದು. ನೋಡಿ, ಇದನ್ನು ನಾವು ಬೇಕಾದ್ರೆ ಇನ್ಕ್ರೀಸ್ ಮಾಡ್ಬೋದು ಅಥವಾ ಡಿಕ್ರೀಸ್ ಮಾಡ್ಬೋದು. ಸೊ ಯು ಕ್ಯಾನ್ ಡೂ ಮೆನಿ ಥಿಂಗ್ಸ್ ಇನ್ ದಿಸ್ ಒನ್. ಓಕೆ, ಸೊ ನಾವೀಗ ಇಲ್ಲಿರುವಂಥ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಿದ್ರೆ ಮೀನ್ ವ್ಯಾಲ್ಯೂ, ಮೀಡಿಯನ್ ವ್ಯಾಲ್ಯೂ ಮತ್ತು ಮೋಡ್ ವ್ಯಾಲ್ಯೂ ನಮಗೆ ಗ್ರಾಫ್ ಈ ಥರ ಕಾಣಿಸುತ್ತೆ. ಸೊ ದಿಸ್ ಈಸ್ ಅಬೌಟ್ ಹೌ ಟು ಫೈಂಡ್ ದ skewness graph and the kurtosis graph. So the very important thing is that you have to decide whether the skewness is positive or negative or kurtosis is positive or negative anta you decide madbeku. From this one we can observe that very clearly. So what we can understand antandre we can understand that the skewness is negative. So this is the condition, and kurtosis is negative. That means negative bandre enta artha, it is called as flaticity. So this is about the experiment number 18. This is the last experiment of the using Microsoft Excel, but it is not the last experiment of SLR. We still have the experiments based on Python. So in the next session I am going to explain how to install the Python for your system. Okay, so thank you very much for watching, and please do practice this example or this experiment for your upcoming examination. Okay, thank you very much.